ಪ್ರೊಡಕ್ಷನ್ ಕಂಪನಿಗಳು ಹೆಚ್ಚು ಬೇಕು ಅನ್ನೋದು ವಿಚಾರದಲ್ಲಿ. ಈಗ ನೀವೇ ಒಂದು ಪ್ರೊಡಕ್ಷನ್ ಕಂಪನಿ ಶುರು ಮಾಡಿದ್ರಿ, ಅದ್ರದ್ದು ಒಂಚೂರು ಮಾತಾಡೋಣ. ಏನಕ್ಕೆ ಶುರು ಮಾಡಿದ್ರಿ? ನಿಮ್ಮ ಆಲೋಚನೆ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಪ್ರೊಡ್ಯೂಸರ್ಸ್ ಇಲ್ಲ ಅಂತನೋ, ಇಲ್ಲ ನನ್ನ ಆಲೋಚನೆ ಪ್ರಕಾರ ಹೊಸ ಪ್ರತಿಭೆಗಳಿಗೆ ಇನ್ನಷ್ಟು ಅವಕಾಶ ಕೊಡೋದಕ್ಕೆ ಒಂದು ವೇದಿಕೆ ನಾನು ಸೃಷ್ಟಿ ಮಾಡಬೇಕು ಅಂತನೋ, ಯಾವ ಕಾರಣಕ್ಕೆ ಡಾಲಿ ಪಿಕ್ಚರ್ ಶುರು ಮಾಡಿದ್ರಿ? ಟು ಬಿ ಆನೆಸ್ಟ್, ನನಗೆ ಪಿಕ್ಚರ್ ಮಾಡ್ಕೊಳಕ್ಕೆ ಮಾಡಿದ್ದು ಫಸ್ಟ್ ರಸ್ಕಲ್ಲು. ಓಕೆ. ಅಂದರೆ ಎಲ್ಲೋದ್ರೂ ಜನ ಡಾಲಿ ಅಂತ ಎಷ್ಟು ಚೆನ್ನಾಗಿ ಪ್ರೀತಿಸೋರು ಅಂದರೆ, ಬಹಳ ಚೆನ್ನಾಗಿ ಜನ ಸೇರ್ತಾರೆ. ಇವತ್ತಿಗೂ ಫ್ಯಾಮಿಲಿಗಳಿಂದ ಹಿಡಿದೆಲ್ಲ ಬಹಳ ಪ್ರೀತಿ ಮಾಡ್ತಾರೆ. ಆಮೇಲೆ ಫೋಟೋ ಹಾಕ್ಕೊಂಡಿದ್ದಾರೆ, ಅದು ಇದೆಲ್ಲ. ಸೊ ಟಗರು ಆದಮೇಲೂ ನನಗೆ ಅದೆಲ್ಲ ಕಡೆ ಕಾಣಿಸ್ತಾ ಇತ್ತು. ಬಟ್ ನನಗೆ ಎಲ್ಲೋ ಒಂದು ಕಡೆ ನನ್ನನ್ನು ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳಿಗೆ, ನೆಗೆಟಿವ್ ರೋಲ್ಗಳಿಗೇ ಫಿಕ್ಸ್ ಮಾಡ್ತಾ ಇದ್ರು. ಸೊ ಅವಾಗೇನಾಗುತ್ತೆ, ನಾನು ಒಂದಿಷ್ಟು ಕನಸುಗಳು ಕಟ್ಕೊಂಬಂದೀನಲ್ವಾ, ನಾನು ಅದೆಲ್ಲದು ನಾನು ಬಲಿ ಕೊಡಬೇಕಾಗುತ್ತೆ. ಇವಾಗ ನನಗೇನೋ ಒಂದು ಪಾತ್ರ ಮಾಡಬೇಕು ಅಂತ ಆಸೆ ಇರುತ್ತೆ. ನಾನು ಆ ಪಾತ್ರ ಮಾಡಬೇಕು ಅಂತ ಅಂದರೆ, ಈಗ ಶಶಾಂಕು ದೊಡ್ಡ ನಿರ್ದೇಶಕರು, ಅವ್ರು ಬಂದ್ಬಿಟ್ಟು ನೀವು ನಿರ್ಮಾಪಕರು, ನಿಮಗೆ ಇದು ಒಂದು ಇಮ್ಮಡಿ ಪುಲಕೇಶಿ ಮಾಡ್ತಾ ಇದ್ದೀವಿ, ಧನಂಜಯನ ಹಾಕೊಂಡು ಮಾಡೋಣ ಅಂತ ಅಂದ್ರು ಅಂದ್ಕೊಳ್ಳಿ. ಓಕೆ. ಇಲ್ಲಪ್ಪ, ಅವನು ವಿಲನ್ನು, ಅವನಿಗೆ ಮಾರ್ಕೆಟ್ ಡಿಫೈನ್ ಆಗಿಲ್ಲ, ಕಿರಣ್ ಅವ್ರನ್ನ ಹಾಕೊಂಡು ಮಾಡ್ಬಿಡೋಣ. ಇಲ್ಲ ಸರ್, ಅವ್ರು ಇದಕ್ಕೆ ಸೂಟ್ ಆಗಲ್ಲ ಸರ್. ವ್ಯಾಪಾರ ಕಣೆ, ಹಾಕೊಂಡು ಮಾಡೇ ಹೇಳ್ದಂಗೆ ಹೇಳ್ಸು ಡೈಲಾಗ್ ಅಂತ ಅವ್ರನ್ನ ತಾನೇ ಹಾಕೋತಿರೋ. ಕರೆಕ್ಟ್. ನನ್ನ ಕನ್ಸು ಸತ್ತೋಯ್ತು ಅಲ್ಲಿಗೆ. ಒಬ್ಬ ನಿರ್ದೇಶಕನ ಕನ್ಸು ಸತ್ತೋಯ್ತು. ಅವ್ನು ನನ್ನನ್ನು ಯಾವುದೋ ಒಂದು ಪಾತ್ರದಲ್ಲಿ ನೋಡಿದ್ದಾನೆ, ಅದು ಸತ್ತೋಯ್ತು. ಸೊ ಇದೆಲ್ಲ ಯೋಚನೆ ಮಾಡಿದೆ, ಇದು ಹಿಂಗೆ ಆದರೆ ಇದು ಸಮಸ್ಯೆ ಆಗುತ್ತೆ ಅಂತ. ಆ ಟೈಮಿಗೆ ನಮ್ಮ ಶಂಕರು ಬಡವರ ರಸ್ಕಲ್ ಹಿಂಗೆ ಮಾಡೋಣ ಅಂತ ಬರ್ಕೊಂಬಂದರು. ಇಲ್ಲ ಶಂಕರ್, ನಾವೇ ಮಾಡೋಣ ಬನ್ನಿ ಅಂತೇಳಿ. ಅಂದರೆ ಮತ್ತೆ ನನ್ನನ್ನು ನಾನು ಪ್ರೂವ್ ಮಾಡ್ಕೊಳಕ್ಕೆ ಮಾಡಿದ್ದು ಬಡವರ ರಸ್ಕಲ್ ಹೆಡ್ ಬುಷ್. ಅದಾದಮೇಲೆ ಏನೋ ಉಮೇಶ್ ಅವ್ರು ಬಂದು ಟಗರು ಪಲ್ಯ ಕತೆ ಹೇಳಿದಾಗ ಅನಿಸಿದ್ದು, ಈ ಕತೆ ನಾನು ಹೇಳ್ಬೇಕಲ್ಲ, ಇದು ನಾನು ಆ್ಯಕ್ಟ್ ಮಾಡೋಕ್ಕಾಗಲ್ಲ, ಬಟ್ ಇದು ನಂದಾಗಬೇಕಲ್ಲ ಅನ್ನೋ ಒಂದು ಆಸೆ. ಇಷ್ಟು ಚೆನ್ನಾಗಿದೆ, ಈ ಕತೆ ನಂದಾಗಬೇಕು ಅಂತ. ಅಲ್ಲಿಂದ ಓಕೆ ಮಾಡೋಣ ಕಂಟಿನ್ಯೂಸ್ ಆಗಿ. ಖಂಡಿತ ಭಾಳ ಒಳ್ಳೆ ಹೆಜ್ಜೆ ಕೂಡ. ಇನ್ಫ್ಯಾಕ್ಟ್ ಎಷ್ಟೊಂದು ಹೊಸ ಪ್ರತಿಭೆಗಳಿಗೆ ಅದರಿಂದಾಗಿ ನನ್ನ ಪ್ರೊಡಕ್ಷನಲ್ಲಿ ಎಲ್ಲರೂ ಹೊಸ ನಿರ್ದೇಶಕರೇ ಕೆಲಸ ಮಾಡಿದ್ರು, ಎಲ್ಲ ಫಸ್ಟ್ ಟೈಮರ್ಸೇ. ರೈಟ್. ಆ್ಯಂಡ್ ಮೊನ್ನೆ ಯೋಚನೆ ಮಾಡ್ತಾ ಇದ್ದು, ನಾವು ಆ್ಯಕ್ಚುಲಿ ಈಗ ಡೇಡೇಲ್ ಮುಸ್ತಫಾ ಆರ್ಕೆಸ್ಟ್ರಾ ಪ್ರೆಸೆಂಟ್ ಮಾಡಿದ್ದು 2 ಸಿನಿಮಾ. ಅದು ಬಿಟ್ಟರೆ ಈಗ ನಾವು ಪ್ರೊಡ್ಯೂಸ್ ಮಾಡಿರೋದು ವೆಬ್ ಸೀರೀಸು, ಇದೆಲ್ಲ ಲೆಕ್ಕ ಹಾಕೊಂಡ್ರೆ ಹತ್ರ 10 ಆಗ್ಬಿಡುತ್ತೆ ಈ ವರ್ಷ. ಈಗ ನೆಕ್ಸ್ಟ್ ಮದರ್ ಪ್ರಾಮಿಸ್ ಆದಮೇಲೆ ಹೆಗ್ಗಣ ಮುದ್ದು ಇದೆ, ಅದು ಬಂದರೆ ಒಂದು 10 ಪ್ರಾಜೆಕ್ಟ್ಸ್ ಆಗುತ್ತೆ. ನನ್ನ ಲೈಫಲ್ಲಿ ನಾನು ಆ್ಯಕ್ಟರ್ ಆಗಬೇಕು ಅಂತ, ಮುಂದೊಂದು ನಿರ್ಮಾಪಕ ಆಗಬೇಕು ಅಂತ ಕನಸು ಕಂಡೋನೇ ಅಲ್ಲ. ಬಟ್ ಅದೇ ಕತೆ ಹೇಳಬೇಕು. ಆ್ಯಂಡ್ ಇವಾಗ ನೋಡಿ, ಒಂದು ಡೇಡೇಲ್ ಮುಸ್ತಫಾ ಚೆನ್ನಾಗಾದರೆ ಶಶಾಂಕ್ ನನಗೆ ಡೈರೆಕ್ಟ್ ಮಾಡೋಕ್ಕೊಬ್ರು ಡೈರೆಕ್ಟರ್ ಸಿಗ್ತಂಗಲ್ವಾ ಅದು. ಆ್ಯಂಡ್ ಈಗ ನಾ ಹೇಳಿದೆ ಪ್ರೊಡಕ್ಷನ್ ಕಂಪ್ನಿಗಳು ಅಂತ, ಹಾಗೆ ಇವಾಗ ಶಶಾಂಕ್ ಆ್ಯಸ್ ಇಸ್ ಓನ್ ಕಂಪ್ನಿ ಸಿನಿಮಾ ಮರ ಹೇಳ್ತಿರೋದು. ಈ ಥರ ಇಂಡಿಪೆಂಡೆಂಟ್ ಎಂಟಿಟೀಸ್ ಅಂದರೆ ಇವಾಗ ಒಂದು KRG ಸ್ಟುಡಿಯೋಸ್ ಇದೆ, ಈಗ ಹೊಂಬಾಳೆ, KBN ಎಲ್ಲ ದೊಡ್ಡದು. ಅದರ ಜೊತೆಗೆ ಒಂದಿಷ್ಟು ಈ ಥರದ್ದೊಂದು 10 ಕಂಪ್ನಿಗಳು ಆಗಿ ಕಂಟಿನ್ಯೂಸ್ ಆಗಿ ಸಿನಿಮಾ ಪ್ರೊಡಕ್ಷನ್ ಮಾಡೋಕ್ಕಾದ್ರೆ, ಕಂಟಿನ್ಯೂಸ್ ಆಗಿ ಒಳ್ಳೊಳ್ಳೆ ಪೊಟೆನ್ಷಿಯಲ್ಗಳನ್ನ ಬ್ಯಾಕ್ ಮಾಡೋಕ್ಕಾದ್ರೆ, ಆಟೋಮೆಟಿಕಲಿ ಎವ್ರಿಥಿಂಗ್ ವಿಲ್ ಚೇಂಜ್. ನಾವು ಮಾತಾಡೋದ್ರಿಂದ ಏನಾಗಲ್ಲ, ಪ್ರೊಡಕ್ಟಿವ್ ಆಗಿ ಏನು ಮಾಡ್ತೀವಿ ಅನ್ನೋದ್ರಿಂದ ಏನಾದರೂ ಬದಲಾವಣೆ ಆಗುತ್ತೆ. ಐ ಥಿಂಕ್ ಇಂಡಸ್ಟ್ರಿ ನೀಡ್ಸ್ ದಟ್, ಮೋರ್ ಇಂಡಿಪೆಂಡೆಂಟ್ ಎಂಟಿಟೀಸ್, ಪ್ರೊಡಕ್ಷನ್ ಹೌಸಸ್. ಈಗ ರಕ್ಷಿತ್ದಿದೆ, ರಿಷಬ್ದಿದೆ, ರಾಜ್ದಿದೆ, ಈಗ ನಮ್ದೊಂದು ಪ್ರೊಡಕ್ಷನ್ ಹೌಸ್ ಇದೆ, ಶಶಾಂಕ್ದಿದೆ. ಈ ಥರದ್ದೊಂದು ಆಗಬೇಕು. ಒಂದಿಷ್ಟು ಇದು ಮಾಡಬೇಕು ಅಂತ ಯಾರಾದರೂ ಹೊರಟ್ರೆ ಈಗ ಸಮಯ, ಬಿಕಾಸ್ ನಮ್ಮ ಆಡಿಯನ್ಸ್ ಯೂಶ್ವಲಿ ಸ್ವಲ್ಪ ಆಂಟ್ರಪ್ರನರ್ ಅದು ಏನಾದ್ರು ಒಂದು ಐಡಿಯಾ ಇಟ್ಕೊಂಡಿರ್ತಾರೆ, ಸ್ವಲ್ಪ ಹಣ ಇದೆ, ಏನಾದ್ರು ಮಾಡಬೇಕು ಅಂತಿರ್ತಾರೆ. ಆ ಥರದವ್ರು ಯಾರಾದರೂ ಪ್ರೊಡಕ್ಷನ್ ಕಂಪನಿ ಮಾಡಬೇಕು ಅಂದರೆ ಏನು ಬೇಕು ಸರ್? ಅದಕ್ಕೆ ಬರೀ ದುಡ್ಡು ಒಂದಿದ್ರೆ ಆಗುತ್ತಾ?